ಕಳೆದ ಹಣಕಾಸು ಏನ್ ಇವರು ಬಜೆಟ್ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಗ್ರಾಮ ಪಂಚಾಯತ್ಗೆ 3,000 ಕೋಟಿ ಬಾಕಿ ಇದೆ ಅನುದಾನ. ದಯವಿಟ್ಟು ಅದನ್ನ ಇವರು ಬಿಡುಗಡೆ ಮಾಡಿ ಹೆಚ್ಚು ಗ್ರಾಮೀಣಾಭಿವೃದ್ಧಿಗೆ ಸಹಕಾರ ಮಾಡ್ಲಿ. ಮತ್ತೆ ಇವ್ರು ಹೇಳ್ತಾ ಇದ್ದಾರೆ, ಅಧಿಕಾರಕ್ಕೆ ಬಂದಾಗಿಂದ ಹೇಳ್ತಾ ಇದ್ದಾರೆ, ನಾವು ಯುವಕರಿಗೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಅಂತ. ಆ ಉದ್ಯೋಗ ಸೃಷ್ಟಿ ನಾವು ಇನ್ನ ನೋಡಿಲ್ಲ. ಮತ್ತೆ ಬೆಂಗಳೂರಿಗೆ ಸಬರ್ಬನ್ ರೈಲ್ ಅಂತ ಹೇಳಿದ್ದಾರೆ, ಆ ರೈಲ್ವೆ ಇನ್ನ ಮಂಜೂರಾಗಿಲ್ಲ, ಸ್ಮಾರ್ಟ್ ಸಿಟಿ ಬಂದಿಲ್ಲ. ಈ ಹೆಚ್ಚು ಏನು ಇವರು ಕೇವಲ ಆಶ್ವಾಸನೆ ಬಜೆಟ್ ಆಗದೆ ಇದು ಅನುಷ್ಠಾನಕ್ಕೆ ಬರ್ಲಿ ಮತ್ತೆ ಜನರಿಗೆ ಹೆಚ್ಚು ಅನುಕೂಲ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಓಕೆ, ಯುವಕರ ಪರವಾಗಿ ಮಾತಾಡೋದಾದ್ರೆ ಯುವಕರಿಗೆ ಏನೇನು ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಯುವಕರಿಗೆ ಇವಾಗ ಮೂಲಭೂತ ಸೌಕರ್ಯ ಏನು ಅಂದ್ರೆ ವಿದ್ಯಾಭ್ಯಾಸ, ಮತ್ತೆ ಈಗಿನ ಸಮಾಜದಲ್ಲಿ ನೋಡಿದ್ರೆ ಆರೋಗ್ಯ ಮತ್ತು ಏನಿದೆ ಎಂಪ್ಲಾಯ್ಮೆಂಟ್ ಅಂತಾರೆ. ತಕ್ಕ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ರೀಚ್ ಆಗ್ತಾ ಇಲ್ಲ, ಹೆಚ್ಚು ನಿರುದ್ಯೋಗಿಗಳಿದ್ದಾರೆ. ನಮ್ ಪ್ರಧಾನ ಮಂತ್ರಿ ಅವರು ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ 2 ವರ್ಷದಿಂದ ಹೇಳ್ತಾರೆ ಪಕೋಡ ಮಾರ್ಲಿ ಟೀ ಮಾರ್ಲಿ ಅಂತ. ಅದು ಒಬ್ಬ ಪ್ರಧಾನ ಮಂತ್ರಿ ಆಗಿ ಅವ್ರಿಗೆ ಶೋಭೆ ತರಲ್ಲ. ಅವರು ಹೆಚ್ಚು ಈ ಕೌಶಲ್ಯಾಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು. ಮತ್ತೆ ಏನ್ ಈ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಇದೆಯಲ್ಲ ಅದನ್ನ ಪ್ರೈವೇಟೈಸೇಷನ್ ಕಡೆ ಹೋಗದೆ ಬಿಡದೆ ಅವ್ರಿಗೆ ನಾವು ಕಾಂಪಿಟೇಷನ್ ಆಗೋ ರೀತಿ ಮಾಡ್ಬೇಕು. ಇವಾಗ ಜನ್ಜಿ ಜಮಾನ ಆಗಿರೋದ್ರಿಂದ ಇವರು ಮೊನ್ನೆ UGC ಕಾಯ್ದೆ ಏನ್ ತಂದಿದ್ದಾರೆ ಅಂತ ತಾರತಮ್ಯ ಕಾಯ್ದೆ ತರದೆ ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸವಾಗಿ ಹೆಂಗ್ ಸಬಲೀಕರಣ ಮಾಡ್ಬೇಕು ಒಂದ್ ಯುವಕರನ್ನ ನಮ್ ದೇಶ ಕಟ್ಟಕ್ಕೆ. ಇವಾಗ ಭಾರತ ಯುವಕರ ದೇಶ ಅಂತ ಕರೀತಾರೆ, ಏನಕ್ಕಂದ್ರೆ ಭಾರತದಲ್ಲಿರೋ ಜನಸಂಖ್ಯೆ 40% 60% ಯುವಕರೇ ಆಗಿದ್ದಾರೆ. ಅದನ್ನ ಹೆಚ್ಚು ಇವರು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಬೇಕು. ಇವ್ರು ಯಾವಾಗ್ಲೂ ನಮ್ಮ ಭಾರತ ದೇಶನ ಈ ಪಾಕಿಸ್ತಾನ ಅಥವಾ ಕೆಳಗಡೆ ಇರೋ ದೇಶಕ್ಕೆ ಏನ್ ಹೋಲಿಕೆ ಮಾಡೋದ್ ಬಿಟ್ಟು ಜಪಾನ್ ಅಂತ ದೇಶಕ್ಕೆ, ಜರ್ಮನಿ ಅಂತ ದೇಶಕ್ಕೆ, ಅಮೆರಿಕ ಅಂತ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡು ಅವ್ರ ಮಟ್ಟಿಗೆ ನಾವು ಹೋಗ್ಬೇಕು. ಯುವಕರಿಗೆ ಮತ್ತು ಯಾವ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ತಕ್ಷಣದ ಅನುದಾನ ವಿದ್ಯಾಭ್ಯಾಸ ನಮ್ಮ ದೇಶದಲ್ಲಿ ಸಿಗ್ಬೇಕು ಅಂತ ಕೇಳ್ಕೊತೀನಿ. ಎಸ್ ಸರ್, ಈಗ ನಮ್ಮ ಜೊತೆ JDS ವಕ್ತಾರರಿದ್ದಾರೆ ತಿಮ್ಮೇಗೌಡರು. ಅವ್ರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಸರಿಯಾದಂಥ ವಿಶ್ವಾಸ ಇಟ್ಕೊಂಡಿಲ್ಲ, ಹಾಗಾಗಿ ನಮ್ಮ ರಾಜ್ಯಕ್ಕೆ ಏನೇನು ಬರಬೇಕಾಗಿದೆ ಅದು ಬರ್ತಾ ಇಲ್ಲ ಅನ್ನೋದೇನು ಹೇಳ್ತೀರಾ? ಮೇಡಮ್, ನಾನು ಇದು ಹೇಗಾಗ್ಬಿಟ್ಟಿದೆ, ಕರ್ನಾಟಕ ಅಪ್ಪ ಅಮ್ಮನ ಜಾಗದಲ್ಲಿ ಕೂಸ್ ಬಡವಾಯ್ತು ಅನ್ನಂಗೆ ಪ್ರತಿ ಸಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇದೆ. ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗ ಇಲ್ಲಿ ಬಿಜೆಪಿ ಇರುತ್ತೆ, ಇಲ್ಲಿ ಕಾಂಗ್ರೆಸ್ ಇದ್ದಾಗ ಅಲ್ಲಿ ಬಿಜೆಪಿ ಇರುತ್ತೆ. ಇವ್ರೇನ್ ಮಾಡಿದ್ರೆ ತಾರತಮ್ಯ ಮಾಡ್ತಾ ಇದ್ದಾರೆ. ಇವ್ರ ತಾರತಮ್ಯ ನೀತಿನ ತೆಗಿಬೇಕು. ಇವಾಗ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳನ್ನು ಏಕತಾ ದೃಷ್ಟಿಲಿ ನೋಡ್ಬೇಕು. ಇವಾಗ ನಾವು ಕಳೆದ ಬಜೆಟ್ ನೇ ನೀವು ನೋಡಿದ್ರೆ ಕರ್ನಾಟಕಕ್ಕೆ ಏನೇನು ಸಿಕ್ಕಿಲ್ಲ. ಎಲ್ಲಾ ಈ ಬಿಜೆಪಿ ಆಡಳಿತದಲ್ಲಿದೆ ಆ ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ತೆರಿಗೆ ಕೊಡೋದು ನಾವು, ನಮ್ಮಿಂದ ಸೌಲಭ್ಯಗಳನ್ನ ಪಡಿತಾ ಇರೋದು ಬೇರೆ ರಾಜ್ಯಗಳು. ಇದಕ್ಕೆ ನಾವು ಅದಕ್ಕೋಸ್ಕರನೇ ನಾವು ಹೆಚ್ಚು ಸಂಖ್ಯೆಯಲ್ಲಿ ಸಂಸದರನ್ನ ಆರಿಸ್ಕೊಟ್ಟಿರೋದು. ಹೇಳ್ಬೇಕು ರೀ, ದಕ್ಷಿಣ ರಾಜ್ಯಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ ಕೇಂದ್ರ ಬಜೆಟ್ ಇಂದ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ಅದನ್ನ ಸರಿಪಡಿಸ್ಬೇಕು. ನಮ್ಮ ಸಂಸದರು ನಮ್ಮ ರಾಜ್ಯದ ದನಿಯಾಗಿ ಅವ್ರ ದನಿಯನ್ನೆಲ್ಲ ಏರಿಸಿ ಹಲವಾರು ಯೋಜನೆಗಳನ್ನ ತರಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ಓಕೆ, ಈ ಟ್ಯಾಕ್ಸ್ ವಿಚಾರದಲ್ಲಿ ಏನಾದ್ರು ನಿರೀಕ್ಷೆ ಇದೆಯಾ ನಿಮ್ಗೆ? ಟ್ಯಾಕ್ಸ್ ವಿಚಾರದಲ್ಲಿ ಇವಾಗ ಆಲ್ರೆಡಿ ಇವಾಗ ಸ್ಯಾಲರಿಡ್ ಪರ್ಸನ್ಸ್ ಬಂದ್ರೆ 50% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನ್ ಕೊಡ್ತಾ ಇದ್ದಾರೆ ಅದನ್ನ ಅವರು ಕನಿಷ್ಠ ಪಕ್ಷ 75,000 ರಿಂದ 80,000ಕ್ಕೆ ಏರಿಸಬೇಕು. ಮತ್ತೆ ಹೋದ್ಸರಿ ಬಜೆಟ್ ಅಲ್ಲಿ 12 ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ, ಯಾರು ಈ ಸಂಬಳ ತಗೋತಾರಲ್ಲ ಅವ್ರಿಗೆ. ಅದನ್ನ ಕನಿಷ್ಠ ಪಕ್ಷ 15 ರಿಂದ 16 ಲಕ್ಷಕ್ಕೆ ಏರ್ಸಿದ್ರೆ ಈ ಹೆಚ್ಚು ಈ ನಮ್ಮ ದೇಶ ಮಧ್ಯಮ ವರ್ಗದವರ ಅವಲಂಬಿತ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚು ಆಶಾದಾಯಕವಾಗಿರ್ಬೇಕು ಈ ಬಜೆಟ್ ಅಂತ. ಅಂದ್ರೆ ಈಗ 12 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ನಮ್ಗೆ ಜಾಸ್ತಿ ಬೇಕು, ಟ್ಯಾಕ್ಸ್ ಬೀಳ್ಬಾರ್ದು ಅನ್ನೋದು ನಿಮ್ ನಿರೀಕ್ಷೆ? ಖಂಡಿತ ಖಂಡಿತ ಖಂಡಿತ. ಇವಾಗ ನೀವು ಯಾವ್ದ್ರಲ್ಲಿ ಟ್ಯಾಕ್ಸ್ ಕಟ್ಟಲ್ಲ ಹೇಳಿ ಮೇಡಮ್. ಭಾರತದಲ್ಲಿ ನೀವು ಒಂದು ಬೆಂಕಿ ಪಣ್ಣ ತಗೊಂಡ್ರು ಟ್ಯಾಕ್ಸ್ ಕಟ್ತೀರಾ. GST ಅಲ್ಲಿ ಸಾವಿರಾರು ಲಕ್ಷ ಕೋಟಿ ಕಲೆಕ್ಷನ್ ಆಗ್ತಾ ಇದೆ. ಅಂತದ್ರಲ್ಲಿ ಅವ್ರು ತೆರಿಗೆ ವಿನಾಯಿತಿ ಅಥವಾ ನಮ್ಗೆ ಏನು ಕೊಡ್ತಾ ಇದಾರೆ ಈ ಜನಸಾಮಾನ್ಯರಿಗೆ ಅದು ಸಾಕಾಗ್ತಿಲ್ಲ. ಅದು ಇನ್ನ ಹೆಚ್ಚು ಸಂಖ್ಯೆಯಲ್ಲಿ ಅವ್ರು ಕೊಡ್ಬೇಕಾಗುತ್ತೆ. ಮತ್ತೆ ಈ ಬೆಂಗಳೂರಿನಲ್ಲಿ ಏನ್ ಮಾಡ್ಬೇಕು, ಈ ಮೂಲ ಸೌಕರ್ಯ, ಈ ಬೆಂಗಳೂರಿನ ಆರ್ಟ್ ಆಫ್ ದ ಸಿಟಿ ಅಂತ ಕರೀತಾರೆ ಯಾವ್ದು IT BT ಕಂಪ್ನಿಗಳು ವಿಚಾರಕ್ಕೆ ಬಂದ್ರೆ, ಬೆಂಗಳೂರಿನಲ್ಲಿ ಮೂಲ ಸೌಕರ್ಯ ತುಂಬಾ ಕೊರತೆ ಇದೆ. ಅದ್ರ ಕಡೆ ಗಮನ ಹರಿಸ್ಬೇಕು. ಮತ್ತೆ ಇವ್ರೇನ್ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ, ನಾನು ಇದುವರೆಗೂ ಯಾವ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಕೇಳು ಇಲ್ಲ ನೋಡು ಇಲ್ಲ. ಅದ್ರ ಬಗ್ಗೆ ಗಮನ ಹರಿಸಿ ದೇಶಕ್ಕೆ ಮಾದರಿ ಆಗ್ಬೇಕು. ಇವರು ಈ ಪಾಕಿಸ್ತಾನನ ಬಿಟ್ಟು ಚೈನಾ ದೇಶನ ಇವ್ರು ಕಂಪ್ಯಾರಿಸನ್ ತಗೊಂಡ್ರೆ ನಾವು ಖಂಡಿತ ಟೆಕ್ನಾಲಜಿ ಆಗ್ಲಿ, ವಿದ್ಯಾಭ್ಯಾಸ ಆಗ್ಲಿ, ದೇಶದ ಆರ್ಥಿಕತೆ ಆಗ್ಲಿ ನಾವು ಖಂಡಿತ ಒಂದು 50 ವರ್ಷ ಮುಂದೆ ಹೋಗೋದ್ರಲ್ಲಿ ಏನು ಡೌಟ್ ಇಲ್ಲ.
ಓಕೆ ಎಸ್ ಸರ್. ಹಾಗೆ ನಮ್ಮ ಜೊತೆ ಲೈನಲ್ಲಿ ಕನೆಕ್ಟ್ ಆಗಿರಿ, ಮತ್ತೊಮ್ಮೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಎಸ್ ಸರ್, ಈಗ ನೋಡಿ ಭಾಳಷ್ಟು ನಿರೀಕ್ಷೆಗಳಿದೆ. ಈಗ 12 ಲಕ್ಷ ಕೊಟ್ಟಿದ್ದಾರೆ, ತಿರ್ಗಾ ಮತ್ತು 15ರಿಂದ 16 ಲಕ್ಷ ನಮಗೆ ಟ್ಯಾಕ್ಸ್ ರಿಲೀಫ್ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಹಂಗೆ ಸಿಕ್ಕರೆ ಏನು ಬೆನಿಫಿಟ್ ಆಗುತ್ತೆ ಅಂಥೇಳಿ ಮಧ್ಯಮ ವರ್ಗದವರು ಸುಧಾರಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ, ಇದು 1 ಲಕ್ಷ 2 ಲಕ್ಷ ಸಂಬಳ ತಗೊಳ್ಳೋರು ವಿಚಾರ ಆದರೆ ತೀರಾ ಕೆಳಮಟ್ಟದಲ್ಲಿರೋವಂಥವ್ರ ನಿರೀಕ್ಷೆ ತುಂಬ ಇದೆ ಅಲ್ವಾ? ಇಲ್ಲ, ಅವ್ರು ಹೇಳಿದಾಗೆ ಸ್ವಲ್ಪ ಇನ್ನೂ ಅದೆಲ್ಲ ರೀಸೆಫಲ್ ಆಗಬೇಕು ಮೇಡಮ್. ಇವತ್ತು ಈ ನೋಡಿ, ಉದಾಹರಣೆಗೆ BPL ಕಾರ್ಡ್ ಅಂತ ಇದೆ. ಉದಾಹರಣೆಗೆ BPL ಕಾರ್ಡ್ ಎಸ್, ಬಜೆಟ್ ಮಂಡನೆಗೆ ಅನುಮೋದನೆಯನ್ನ ಕೊಟ್ಟಿದೆ ಕ್ಯಾಬಿನೆಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಬಜೆಟ್ ಬಗ್ಗೆ ಸಚಿವ ಸಂಪುಟಕ್ಕೆ ನಿರ್ಮಲಾ ಮಾಹಿತಿ ಕೊಟ್ಟಿದ್ದಾರೆ. ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕ್ಯಾಬಿನೆಟ್ ಸಭೆ ಕೂಡ ಮುಕ್ತಾಯ ಆಗಿದೆ. ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಬಜೆಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಜೆಟ್ ಮಂಡನೆಗೆ ಅನುಮೋದನೆಯನ್ನ ನೀಡಲಾಗಿರೋದು ಕ್ಯಾಬಿನೆಟ್ನಿಂದ. ಬಜೆಟ್ ಬಗ್ಗೆ ಸಚಿವ ಸಂಪುಟಕ್ಕೆ ನಿರ್ಮಲಾ ಮಾಹಿತಿ ಕೊಟ್ಟಿದ್ದಾರೆ. ಎಸ್ ಸರ್. ನೋಡಿ, ಉದಾಹರಣೆಗೆ BPL ಕಾರ್ಡ್ ಹೇಳ್ಬೇಕಂತಂದರೆ ಇವತ್ತಿನವರೆಗೂ 1,20,000 ರೂಪಾಯಿ ಒಳಗಡೆ ಇರ್ತಕ್ಕಂಥವ್ರಿಗೆ BPL ಕಾರ್ಡ್ ಅಂತ ಇದೆ ಮೇಡಮ್. ಇದು ಎಷ್ಟು ವರ್ಷದಿಂದ ಇದೆ? ಆದರೆ ಇವತ್ತು ಯಾರು 1,20,000 ರೂಪಾಯಿ ಕರೆಕ್ಟಾಗಿ ಸರ್ಕಾರ ನೀತಿ ಪ್ರಕಾರ ಮಾಡಿದ್ರೆ ಯಾರಿಗೂ BPL ಕಾರ್ಡ್ ಕೊಡೋಂಗೇ ಇಲ್ಲ. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕೆಂತಂದರೆ ಇವತ್ತು ಎಲ್ಲಿ ಈಗ ಒಂದು ಸರ್ಕಾರನೇ ಇದು ಮಾಡಿದೆ, ಮಿನಿಮಮ್ ವೇಜಸ್ ಇಷ್ಟಿರ್ಬೇಕಂತ ಹೇಳಿ. ಈಗ ಅದಕ್ಕೆ ಕಂಪೇರ್ ಮಾಡಿ ಎಲ್ಲಿ ಒಂದಕ್ಕೊಂದು ಕಂಪ್ಯಾರಿಸಮ್ ಇಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ರೀಶಫಲ್ ಆದರೆ ಒಳ್ಳೇದು ಅಂತಕ್ಕಂಥದ್ದು. ಯಾವ ಥರ ರೀಶಫಲ್ ಆಗಬೇಕು ನೋಡಿ, 1,20,000 BPL 1,80,000 2 ಲಕ್ಷ ಆ ರೀತಿಯಲ್ಲಿ ಜಾಸ್ತಿ ಮಾಡಬೇಕಾಗುತ್ತೆ. ಈಗ ಇವಾಗಿನ ಜನರೇಷನ್ಗೆ ಸರ್ 1 ಲಕ್ಷ 2 ಲಕ್ಷ ಏನೇನು ಅಲ್ಲ ಅಲ್ವಾ? ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ, ಖರ್ಚುಗಳು ಹಂಗೆ ಇದೆ. 1 ಲಕ್ಷ ಏನೇನು ಅಲ್ಲ. ಅದನ್ನೇ ಮೇಡಮ್, ಅದನ್ನೇ ನಾನು ಹೇಳ್ತಾ ಇರೋದು. BPL ಕಾರ್ಡ್ ಇವತ್ತಿಗೂ 1,20,000 ರೂಪಾಯಿ ಇಟ್ಕೊಂಡಿದ್ದಾರಲ್ಲ, ಹೇಗಾಗುತ್ತೆ? ಇದನ್ನ ರೀಸೇಬಲ್ ಆಗಬೇಕು. 2.5 ಲಕ್ಷ ಇಲ್ಲ 3 ಲಕ್ಷ ಮಿನಿಮಮ್ ಆ ರೀತಿಯಲ್ಲಿ ಮಾಡಿದಾಗ ಸ್ವಲ್ಪ ಇನ್ನೂ ಜಾಸ್ತಿ ಆವಾಗ ಎಲ್ಲ ರೀತಿಯಿಂದಲೂ ಕೂಡ ಟ್ಯಾಕ್ಸ್ ಜನರೇಟ್ ಆಗುತ್ತೆ ಮತ್ತು ಅನುಕೂಲಗಳು ಜನಗಳಿಗಾಗುತ್ತೆ. ಅಂದರೆ ಈಗ ಅಟ್ಲೀಸ್ಟ್ ಒಂದು 50,000 ತಿಂಗಳಿಗೆ ಸಂಬಳ ತಗೊಳ್ಳೋರು, ಅವರ ಇನ್ಕಮ್ ಎಷ್ಟಿರುತ್ತೆ? ಒಂದು 5 ಲಕ್ಷ ಇರುತ್ತೆ ಅಂದ್ಕೊಳ್ಳಿ. 5 ಲಕ್ಷದ ಒಳಗಡೆ ವಾರ್ಷಿಕ ಆದಾಯ ಇರೋರ್ಗೂ BPL ಕಾರ್ಡ್ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಚೇತರಿಸ್ಕೋಬೋದು ಅಂತ. ಇಲ್ಲ, ಮಿನಿಮಮ್ ಒಂದು 2.6 ಆದರೂ ಮಾಡ್ಬೇಕು ಮೇಡಮ್. ಇಲ್ಲ, ಈಗ ನೋಡಿ ಮೇಡಮ್, ಉದಾಹರಣೆಗೆ ಇವತ್ತು ಯಾವುದೇ ಒಂದು ಮಿನಿಮಮ್ ವೇಜಸ್ ಅಂತಂದರೆ ಎಷ್ಟು 16,000 ರೂಪಾಯಿ ಮಾಡಿದ್ದಾರೆ ಗೌರ್ಮೆಂಟ್. 16,000 ರೂಪಾಯಿ ಮಾಡಿದ್ದಾರೆ. 16,000 ರೂಪಾಯಿ ಅಂದರೆ ಎಷ್ಟಾಗುತ್ತೆ ತಿಂಗಳಿಗೆ? ಎಷ್ಟಾಗುತ್ತೆ ಅಲ್ಲಿ ಆವಾಗ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 2.5-3 ಆಗುತ್ತೆ. ಅದಕ್ಕೆ ಅವರು ಆ ರೇಂಜಲ್ಲಿ ಮಾಡಿದಾಗ ಇವಾಗ ನೋಡಿ, ಅದನ್ನು ಇವಾಗ ನಿಮ್ಮದು ಜಾಸ್ತಿ ಇದೆ ಟ್ಯಾಕ್ಸ್ ಅಂದ್ಬಿಟ್ಟು ಇವತ್ತು ಒಂದು ಎಲ್ಲೋ ಬೋರ್ಡ್ ಕಾರ್ ಓಡಿಸ್ತಕ್ಕಂಥವ್ರು ಲೋನ್ ಕೊಡ್ಬೇಕಂದ್ರೆ ಏನು ಕೊಡ್ತಾರೆ? ಅವ್ರಿಗೆ ಲೋನ್ ಬೇಕಂತಂದರೆ ನೀವು IT ತೋರಿಸಿ ಅಂತ ಹೇಳ್ತಾರೆ. ಆಗ ಅವರು ಸ್ವಲ್ಪನಾದ್ರು IT ತೋರಿಸಿದ್ರೆ ಅವ್ರು ಇವಾಗ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಒಂದ್ಕೊಂದು ಅವರು IT ಇಷ್ಟಂತ ತೋರಿಸ್ಲೇಬೇಕಲ್ವಾ? ಈಗ ಕಾರ್ ತೊಗೋಬೇಕಂದ್ರೆ ಅವ್ರು IT ಬ್ಯಾಂಕಿಗೆ IT ಕೊಡಲೇಬೇಕಾಗುತ್ತೆ. ಆವಾಗ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಈ ಥರ ತುಂಬ ಸಮಸ್ಯೆಗಳನ್ನು ಬರ್ತಾ ಇದೆ. ಇದಕ್ಕೆ ಅದೊಂದು ಸ್ಲ್ಯಾಬ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಒಂದು ಮೇಡಮ್, ಇವ್ರ ಬಜೆಟ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮಿತ್ರರು. ನೋಡಿ, ಇವತ್ತು ಯುವಕರು, ನಾನು ಆವಾಗ ಹೇಳಿದೆ, ಯುವ ಸಬಲೀಕರಣಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೆ ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗಬಾರ್ದು, ಆ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಬೇಕು. ಅದು ಎಕ್ಸ್ಪೆಕ್ಟೇಷನ್ ಇದೆ. ಏನಾಗುತ್ತೆ, ನಮ್ಮ ದೇಶದಲ್ಲಿ ಓದ್ತಾರೆ, ಕೆಲಸಕ್ಕೆ ಬೇರೆ ಕಡೆ ಹೋಗ್ತಿರ್ತಾರೆ. ಅದಕ್ಕೂ ಕೂಡ ಏನೇನೆಲ್ಲ ಪ್ರಾಜೆಕ್ಟನ್ನು ಮಾಡ್ಬೋದು, ಯಾವ ಇವಾಗಿದೆ ಈಗ ಇಲ್ಲೇ ಎಜುಕೇಶನ್ ಮಾಡಿ ನೀವು ಇಲ್ಲೇ ಕೆಲಸ ತಗೊಂಡ್ರೆ ಸಂಬಳನೂ ಅಷ್ಟೇ ಕೊಡ್ತೀವಿ ಅನ್ನೋದು ಇರಬೇಕು. ಇಲ್ಲಿ ಸಂಬಳ ಕಡಿಮೆ ಇರೋದ್ರಿಂದ ಬೇರೆ ದೇಶಕ್ಕೆ ಹೋಯ್ತಾರಲ್ವಾ? ಅದನ್ನೇ ಮೇಡಮ್, ಆ ಒಂದು ನಿಟ್ಟಿನಲ್ಲಿ ಯಾಕೆ ಅವ್ರಿಗೆ ಏನು ಸಮಸ್ಯೆ ಇದೆ ಅಲ್ಲಿ, ಯಾತಕ್ಕೆ ಅವರು ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ಇಂಟೆನ್ಷನ್ ಯಾತಕ್ಕೆ ಬರುತ್ತೆ? ಸಂಬಳ ಜಾಸ್ತಿ ಅಂತ ಹೇಳ್ತೀರಾ. ಅದಕ್ಕೆ ಏನು ಬೇಕು, ಯಾವ ರೀತಿ ವ್ಯವಸ್ಥೆ ಬೇಕು, ಇಲ್ಲ ಒಂದು ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋದಕ್ಕೆ, ಇಲ್ಲ ಅದಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನನ್ನ ಪ್ರಕಾರ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಜೊತೆಗೆ ಇವಾಗ ಸ್ಟಾರ್ಟಪ್ಗಳು ಮಾಡಿದ್ರು ತುಂಬ. ಕೇಂದ್ರ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ತುಂಬ ಸ್ಟಾರ್ಟಪ್ಗಳು ಮಾಡಿದ್ದಾರೆ, ಓಪನ್ ಕೂಡ ಆಗಿದ್ದಾವೆ. ಅದಕ್ಕೆ ಬೇಕಂತ ಮುದ್ರಾ ಯೋಜನೆ ಲೋನ್ ಇರ್ಬೋದು ಎಲ್ಲವನ್ನು ಕೊಟ್ಟು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಯುವಕರು ಕೂಡ ಅನುಕೂಲವನ್ನು ಪಡ್ಕೊತಿದ್ದಾರೆ. ಇದು ಹೆಚ್ಚಿಂದ ಆಗಬೇಕಿನ್ನು. ಇವತ್ತು ಹೆಚ್ಚಿಂದ ಆದಾಗ ಏನಾಗುತ್ತೆ, ಅದು ನಮ್ಮ ದೇಶದ ಒಂದು ಆರ್ಥಿಕತೆ ಜಾಸ್ತಿ ಆಗುತ್ತೆ. ಆವಾಗ ಇವತ್ತೇನು ಒಂದು 2047 ವಿಕಸಿತ ಭಾರತ ಅಂತ ಇದೆ, ಭಾರತದ ಕಲ್ಪನೆ ಇದೆ. ಜೊತೆಗೆ ಇವತ್ತು ನಮ್ಮ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇದೆ, 3ನೇ ಒಂದು
ಜಾಗ ಬರಬೇಕಂತೇಳಿ ಅದೆಲ್ಲ ಆಗಬೇಕಂದ್ರೆ ಈ ರೀತಿಯಾದಂಥದ್ದನ್ನ ಬಜೆಟಲ್ಲಿ ಬೇಕು. ಆ ನಿಟ್ಟಿನಲ್ಲಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ಇದೆ. ಜೊತೆಗೆ ಇವತ್ತೇನು ನಾಗರಿಕ ಸೌಲಭ್ಯ ಇದೆ, ಮೂಲಭೂತ ಸೌಕರ್ಯ, ಹಳ್ಳಿಗೆ ಬೇಕಾದಂಥ ಮೇನ್ ಬೇಕಾಗಿರ್ತಕ್ಕಂಥದ್ದು ನೀರು, ರಸ್ತೆ, ಮುಖ್ಯವಾಗಿರ್ತಕ್ಕಂಥದ್ದು ಉದ್ಯೋಗ. ಈ ಮೂರನ್ನು ಕೂಡ ರೈತರಿಗೆ ಏನು ಉದ್ಯೋಗ ಬೇಕಾಗಿಲ್ಲ, ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಅನುಕೂಲತೆಗಳು ಬೇಕು. ಬೆಂಬಲ ಬೆಲೆ ಬೇಕು ಅವರಿಗೆ. ಟ್ರಾನ್ಸ್ಪೋರ್ಟ್ ಒಂದು ಬೆಂಬಲ ಬೆಲೆ ಜೊತೆಗೆ ಟ್ರಾನ್ಸ್ಪೋರ್ಟ್ ಅನುಕೂಲ ಇರಬೇಕು. ಆ ಟ್ರಾನ್ಸ್ಪೋರ್ಟ್ ಅನುಕೂಲ, ರಸ್ತೆ ಸರಿ ಇರಬೇಕು. ಇದೆಲ್ಲವನ್ನು ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಜೊತೆ ಆಗಲೇ ನಾನು ಹೇಳಿದಾಗೆ ನೀರಾವರಿ ಯೋಜನೆಗಳು, ನಮ್ಮ ರಾಜ್ಯದ ಮೇನ್ ಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳು, ಆ ನಿಟ್ಟಿನಲ್ಲಿ ಕೂಡ ಇವತ್ತು ಒಂದು ತೀರ್ಮಾನ ಆ ಬಜೆಟ್ನಲ್ಲಿ ಒಂದು ಬಜೆಟ್ನಲ್ಲಿ ಈ ವಿಷಯ ಬರ್ಬೋದು ಅಂತಕ್ಕಂಥದ್ದು ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ. ನೋಡಬೇಕು. ಅದೇ ರೀತಿ ರೈಲ್ವೆ